ಎಲ್ಲೋಯ್ತು 50 ಕೋಟಿ ರೂಪಾಯಿ ಶಾಸಕರಿಗೆ, ರೂಲಿಂಗ್ ಪಾರ್ಟಿಯವರಿಗೆ? ಎಲ್ಲೋಯ್ತು 25 ಕೋಟಿ ವಿರೋಧ ಪಕ್ಷದವರಿಗೆ? ಎಲ್ಲಿದೆ 25 ಕೋಟಿ 50 ಕೋಟಿ? ಅವ್ರು ಮೂಗಿ ತುಪ್ಪ ಹಚ್ಚಿದ್ದೀರಾ? ಮೊಣಕೈಗೆ ಏನಾದ್ರು ಹಚ್ಚಿದ್ದೀರಾ? ಬೆಣ್ಣೆ ಹಚ್ಚಿದ್ದೀರಾ? ಯಾವ ಕಾರಣಕ್ಕೂ ಸಿಗಲ್ಲ. ಆ ಒಂದು ಪರಿಸ್ಥಿತಿ. ದುಡ್ಡಿಲ್ಲ ಅಂತ ಅಂದಮೇಲೆ ಒಪ್ಕೊಳ್ಳಿ. ನಾನು ನಿನ್ನೆ ಬಾಗಲಕೋಟೆಗೆ ಹೋಗಿದ್ದೆ. ಸಂಜೆ ಇನ್ನೇನು ಟ್ರೈನ್ ಹತ್ತು ಸ್ವಲ್ಪ ತಡ ಇತ್ತು, ಒಂದು ಅರ್ಧ ಗಂಟೆ ಸಮಯ ಉಳಿದಿತ್ತು. ಅಲ್ಲಿ ಮುಖ ತೊಳೆದೋಗೋಣ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಹೇಳಿ, ಮುಖ ತೊಳೆಯೋಕೆ ಬರ್ತೀನಪ್ಪ ಅಂತ ಹೇಳಿದೆ. ನಮ್ಮ ಮನೆ ಬಂದೆ ಅಂದೆ, ಎಲ್ಲಪ್ಪ ರೈಲ್ವೆ ಸ್ಟೇಷನ್ಗೆ ಹತ್ತಿರ ಇದೆ, IBಗೆ ಬರ್ತೀನಿ ಅಂದೆ. ಆಮೇಲೆ ನೋಡಿದ್ರೆ IBನಲ್ಲಿ 11 ತಿಂಗಳಿಂದ ಕರೆಂಟೇ ಕೊಟ್ಟಿಲ್ಲ ಅಂತೆ, ಡಿಸ್ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ. ಆ ಪಾಪ ಅವನ ಮೇಟಿಗೆ ಬ್ಯಾಟ್ರಿ ಹಿಡ್ಕೊಂಬಂದ 6 ಗಂಟೆಗೆ 6:30. ಸರ್ ಹಿಂಗಿದೆ ಪರಿಸ್ಥಿತಿ ಅಂತ. ಬಿಲ್ ಕಟ್ಟಿಲ್ಲ. ಇದು ಕರ್ನಾಟಕ ರಾಜ್ಯದಲ್ಲಿಂತ ಆರ್ಥಿಕ ಪರಿಸ್ಥಿತಿ. ನಾವು ಇಡೀ ಖಜಾನೆ ತುಂಬ ಇದೆ, ವಿರೋಧ ಪಕ್ಷರು ಸುಮ್ಮನೆ ಟೀಕೆ ಮಾಡ್ತಿದ್ದಾರೆ. ಇವ್ರ ಕಾಲದಲ್ಲಿ ಆಗಿರಲಿಲ್ವಾ? ಇವ್ರ ಕಾಲದಲ್ಲಿ ಗುಂಡಿ ಇರಲಿಲ್ವಾ? ಹಿಂಗೆ ಬಡದಾಡೋದ್ರಲ್ಲೇ ಇವರ ಅಧಿಕಾರವನ್ನು ತಗೊಳೋದ್ರಲ್ಲೇ ಇವ್ರು ಕಿತ್ತಾಡಿಕೊಂಡು ರಾಜ್ಯವನ್ನು ಇವತ್ತು ಚೀಮಾರಿ ಹಾಕ್ಸೋ ಸ್ಥಿತಿ ಬಂದಿದೆ ಕಾಂಗ್ರೆಸ್ ಪಕ್ಷ. ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೇವ್ಸ್ ಆಫ್ ಕರ್ನಾಟಕ.